ನನ್ನ ಚಾನಲ್ನ ಟೋಟಲ್ ಸಬ್ಸ್ಕ್ರೈಬರ್ ಬಂದು 34,000 ಜಸ್ಟ್ 1 ಇಯರಲ್ಲಿ ಆಗಿರೋವಂಥದ್ದು. ಆ್ಯಂಡ್ ನನ್ನ ಚಾನಲ್ನ ಟೋಟಲ್ ವ್ಯೂಸ್ ಬಂದು 26.5 M ವ್ಯೂಸ್. ಆ್ಯಂಡ್ ನನ್ನ ಚಾನಲ್ನ ಟೋಟಲ್ ವಾಚ್ ಅವರ್ಸ್ ಬಂದು 1,24,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಇದೆಲ್ಲ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗೋಯ್ತಾ, ಅಥವಾ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆಯಿತಾ, ಅಥವಾ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಯಿತಾ, ಅಥವಾ ನನ್ನ ಲಕ್ಕಿಂದ ಕಾಯ್ತಾ? ಇದ್ಯಾವುದು ಅಲ್ಲ ಗೈಸ್. ನಾನು ಕೆಲವೊಂದು ಸ್ಟ್ರಾಟಜಿ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಿದ್ದೆ. ಯಾವತ್ತೂ ಕೂಡ ನಾನು ಡಿಸ್ಕರೇಜ್ ಆಗಿಲ್ಲ, ನನ್ನ ನಂಬಿಕೆನ ಕಳ್ಕೊಂಡಿಲ್ಲ. ನಾನು ಸ್ಟ್ರಾಂಗಾಗಿ ಯೂಟ್ಯೂಬಲ್ಲಿ ಗ್ರೋ ಕಾಣಲೇಬೇಕು ಅಂತ ಹೇಳಿ ಸ್ಟ್ರಾಂಗಾಗಿ ನಿಂತ್ಕೊಂಡೆ. ಇದರಿಂದನೇ ನನಗೆ 34,000 ಸಬ್ಸ್ಕ್ರೈಬರ್, ಇದರಿಂದನೇ ನನಗೆ 26.5 M ವ್ಯೂಸ್, ಇದರಿಂದ ನನಗೆ 1,24,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರೋದು. ಸೊ ನಾನು ಯಾವುದೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ನಾನು ತುಂಬ ಜನಕ್ಕೆ ಇರುವಂಥದ್ದು ಒಂದು ದೊಡ್ಡ ಡೌಟ್ ಬಗ್ಗೆ ಹೇಳ್ತೀನಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ, ಆ್ಯಂಡ್ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಹಾಗಾದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗೋದು ಹೇಗೆ? ಇದನ್ನು ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಜಸ್ಟ್ ಒಂದಿನ ಅಥವಾ ಒಂದು ವಿಡಿಯೋ ಸಾಕಾಗಲ್ಲ. ಕರೆಕ್ಟಾಗಿರೋ ಸ್ಟ್ರಾಟಜಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇದೊಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಡ್ತಾರೆ. ಇದರಿಂದನೇ ಅವರ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಇರಲ್ಲ. ಅದೇನಪ್ಪ ಅಂತಂದರೆ, ರ್ಯಾಂಡಮ್ ವೀಡಿಯೋನ ಅಪ್ಲೋಡ್ ಮಾಡೋದು. ಇವತ್ತಿನ ದಿನ ಕುಕ್ಕಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ನಾಳೆ ಬ್ಲಾಗ್ ವೀಡಿಯೋನ ಮಾಡ್ತೀರಾ, ಅದ್ರ ನಾಳೆ ಟೆಕ್ ವೀಡಿಯೋನ ಮಾಡ್ತೀರಾ. ಸೊ ಇದರಿಂದನೇ ನಿಮ್ಮ ಚಾನಲ್ ಗ್ರೋ ಆಗ್ತಾ ಇರಲ್ಲ. ಸೊ ಈ ರೀತಿ ಮಿಕ್ಸಡ್ ಕಂಟೆಂಟ್ ಮಾಡಿದ್ರೆ ಯೂಟ್ಯೂಬ್ ಅಲ್ಗಾರಿದಮ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಕರೆಕ್ಟಾಗಿರೋ ನೀಚೆ ಸೆಲೆಕ್ಟ್ ಮಾಡೋದು. ನೀಚೆ ಅಂದರೆ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ, ಕರೆಕ್ಟಾಗಿರೋ ನಿಮ್ಮ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು. ಎಕ್ಸಾಂಪಲ್, ಕುಕ್ಕಿಂಗ್ ವಿಡಿಯೋ ಮಾಡ್ತೀರಾ ಅಂದರೆ ರೆಗ್ಯುಲರಾಗಿ ಕುಕ್ಕಿಂಗ್ ವಿಡಿಯೋನೇ ಅಪ್ಲೋಡ್ ಮಾಡಿ. ಅಥವಾ ಟೆಕ್ ವಿಡಿಯೋಗಳು ಮಾಡ್ತೀರಾ ಅಂದರೆ ರೆಗ್ಯುಲರಾಗಿ ಟೆಕ್ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡಿ. ಅಥವಾ ಲಾಗ್ಸ್ ಚಾನಲ್ ಅಥವಾ ಲಾಗ್ ವಿಡಿಯೋಗಳು ಮಾಡ್ತೀರಾ ಅಂದರೆ ರೆಗ್ಯುಲರಾಗಿ ಲಾಗ್ ವಿಡಿಯೋಗಳನ್ನೇ ಮಾಡೋಕ್ಕೆ ಟ್ರೈ ಮಾಡಿ. ಅದನ್ನು ಬಿಟ್ಟು ಮಿಕ್ಸ್ಡ್ ಕಂಟೆಂಟ್ನ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಇದರಿಂದನೇ ನಿಮಗೆ ಯೂಟ್ಯೂಬಲ್ಲಿ ಬಿಗ್ಗೆಸ್ಟ್ ಲಾಸ್ ಆಗೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ತಮ್ಬ್ಲೈನ್ ಆ್ಯಂಡ್ ಟೈಟಲ್. ತುಂಬ ಜನ ವಿಡಿಯೋ ನೋಡೋದೇ ತಮ್ಬ್ಲೈನ್ನ ನೋಡಿಕೊಂಡು. ಸೊ ಅದಕ್ಕೋಸ್ಕರ ಅಟ್ರಾಕ್ಟಿವ್ ಆಗಿರೋ ತಮ್ಬ್ಲೈನ್ನ ಕ್ರಿಯೇಟ್ ಮಾಡಿ. ಆ್ಯಂಡ್ ಟೈಟಲಲ್ಲಿ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡೋ ರೀತಿ ನೀವು ಟೈಟಲ್ನ ಕ್ರಿಯೇಟ್ ಮಾಡಬೇಕು. ಓಕೆನಾ? ನಿಮ್ಮ ಟೈಟಲ್ ನೋಡಿದ ತಕ್ಷಣ ಅವರಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಬೇಕು, ಈ ವಿಡಿಯೋ ನೋಡಬೇಕಪ್ಪ, ಇದರಲ್ಲಿ ಏನೋ ವಿಷಯ ಇದೆ ಅಂತ ಹೇಳಿ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಹುಟ್ಟಿದ್ರೆ ಮಾತ್ರ ನಿಮಗೆ ವ್ಯೂಸ್ ಅನ್ನೋದು ಬರುತ್ತೆ. ಅದನ್ನು ಬಿಟ್ಟು ತಮ್ಬ್ಲೈನ್ ಆ್ಯಂಡ್ ಟೈಟಲ್ ಸೆಪ್ಪೆ ಇತ್ತು ಅಥವಾ ಯಾರಿಗೂ ಅಟ್ರಾಕ್ಟಿವ್ ಆಗಿಲ್ಲ ಅಂದರೆ ಖಂಡಿತ ಆ ವಿಡಿಯೋಗಳು ರೀಚ್ ಪಡ್ಕೊಳ್ಳಲ್ಲ. ನಿಮ್ಮ ವಿಡಿಯೋ ಒಳಗಡೆ ಏನೇ ಇದ್ರೂ ಕೂಡ ಮೇಲೆ ತಮ್ಬ್ಲೈನ್ ಆ್ಯಂಡ್ ಟೈಟಲ್ ತುಂಬ ಚೆನ್ನಾಗಿರಬೇಕು. ಆವಾಗ ಮಾತ್ರ ವ್ಯೂಸ್ ಆ್ಯಂಡ್ ವಾಚ್ ಅವರ್ಸ್ ಜಾಸ್ತಿ ಆಗೋದು. ಎಕ್ಸಾಂಪಲ್, ಈ ಸೀಕ್ರೆಟ್ ಗೊತ್ತಾದರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು. ನೋಡಿ, ನಾನು ಇವಾಗ ಒಂದು ಟೈಟಲ್ ಹೇಳಿದೆ. ಈ ಟೈಟಲಲ್ಲಿ ಕ್ಯೂರಿಯಾಸಿಟಿ ಇದೆಯಾ, ಅವ್ರಿಗೆ ನೋಡಬೇಕು ಅನ್ನೋ ಆಸೆ ಹುಟ್ಟುತ್ತಾ, ನೆಕ್ಸ್ಟ್ ಅವ್ರ ಕ್ವಶನ್ಸ್ಗಳಿಗೆ ಉತ್ತರ ಸಿಗುತ್ತಾ, ಈ ರೀತಿ ಟೈಟಲ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಆಡಿಯನ್ಸ್ ಅಟೆನ್ಷನ್ ಜಾಸ್ತಿ ಪಡ್ಕೋಬೋದು. ನೆಕ್ಸ್ಟ್, ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇದು ವಿಡಿಯೋ ಕ್ವಾಲಿಟಿ ಇಲ್ಲ ಅಂತ ಅಂದರೆ ಅಲ್ಲಿ ನೀವು ಡೌನ್ ಆಗಿಬಿಡ್ತೀರಾ. ಸೊ ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಕ್ವಾಲಿಟಿ ಜೊತೆಗೆ ಆಡಿಯೋ ಕ್ಲಾರಿಟಿ ಇರಬೇಕು ಆ್ಯಂಡ್ ವಿಡಿಯೋ ಕೂಡ ಕ್ಲಾರಿಟಿ ಇರಬೇಕು. ಆವಾಗ ಮಾತ್ರ ನಿಮ್ಮ ವಿಡಿಯೋಗಳನ್ನ ತುಂಬ ಹೊತ್ತು ನೋಡ್ತಾರೆ. ಅಂದರೆ ನೀವು ಒಂದು 8 ನಿಮಿಷ ವಿಡಿಯೋನ ಕ್ರಿಯೇಟ್ ಮಾಡಿರ್ತೀರ ಅಂದರೆ ಅಟ್ಲೀಸ್ಟ್ 5 ನಿಮಿಷದಿಂದ 6 ನಿಮಿಷ ಆದರೂ ನಿಮ್ಮ ವಿಡಿಯೋಸ್ನ ನೋಡ್ತಾರೆ ಆಡಿಯನ್ಸು. ಸೊ ಅದಕ್ಕೋಸ್ಕರ ವಿಡಿಯೋ ಕ್ವಾಲಿಟಿ ಆ್ಯಂಡ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು. ಇದರಲ್ಲಿ ಮುಖ್ಯವಾದ ವಿಷಯ ಏನು ಗೊತ್ತಾ? ವಾಚ್ ಅವರ್ಸ್. ಆಡಿಯನ್ಸು ನಿಮ್ಮ ವಿಡಿಯೋನ ಪೂರ್ತಿ ನೋಡಿದ್ರೆ ಯೂಟ್ಯೂಬ್ ಅಲ್ಗಾರಿದಮ್ ಏನು ಮಾಡುತ್ತೆ ಅಂತ ಅಂದರೆ, ನಿಮ್ಮ ವಿಡಿಯೋನ ಇನ್ನಷ್ಟು ಜನಕ್ಕೆ ರೆಕಮೆಂಡೇಶನ್ ಮಾಡುತ್ತೆ. ಈ ವಿಡಿಯೋದಲ್ಲಿ ಏನೋ ಸೀಕ್ರೆಟ್ ಇದೆ, ಏನೋ ವಿಷಯ ಇದೆ. ಸೊ ಅದಕ್ಕೋಸ್ಕರ ಜನ ಪೂರ್ತಿ ವಿಡಿಯೋನ ನೋಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನಕ್ಕೆ ಕಳಿಸೋಣ ಅಂತ ಹೇಳಿ ಯೂಟ್ಯೂಬ್ ಅಲ್ಗಾರಿದಮ್ ಏನು ಮಾಡುತ್ತೆ, ಇನ್ನಷ್ಟು ಜನಕ್ಕೆ ರೆಕಮೆಂಡೇಶನ್ ಮಾಡುತ್ತೆ. ಅವ್ರು ಇನ್ನೂ ಕ್ಲಿಕ್ ಮಾಡಿ ನೋಡ್ತು ಅಂದರೆ ಇನ್ನೂ ಜಾಸ್ತಿ ಜನಕ್ಕೆ ರೆಕಮೆಂಡೇಶನ್ ಮಾಡುತ್ತೆ. ಇದೇ ರೀತಿ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದನೇ ಹೇಳ್ತಾ ಇದ್ದೀನಿ, ವಿಡಿಯೋ ಬೋರಿಂಗ್ ಆಗಿರಬಾರ್ದು ಗೈಸ್. ನಿಮ್ಮ ವಿಡಿಯೋ ಯಾವಾಗಲೂ ಆಡಿಯನ್ಸ್ ಅಟೆನ್ಷನ್ನ ಪಡ್ಕೋಬೇಕು, ಯಾವತ್ತೂ ಬೋರಿಂಗ್ ಆಗಿರಬಾರ್ದು. ಆ್ಯಂಡ್ ಇಂಪಾರ್ಟೆಂಟ್ ನೋಟಿಸ್ ಏನು ಗೊತ್ತಾ, ವಿಡಿಯೋ ಸ್ಟಾರ್ಟಿಂಗ್ 10 ಸೆಕೆಂಡ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಆ 10 ಸೆಕೆಂಡ್ಸ್ ಟೈಮಲ್ಲೇ ಆಡಿಯನ್ಸ್ ಅಟೆನ್ಷನ್ನ ನೀವು ಪಡ್ಕೋಬೇಕು. ಹಿಂಗೆ ಅಂತಲೇ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು, ಕ್ವಶನ್ಸ್ನ ಕ್ರಿಯೇಟ್ ಮಾಡಬೇಕು. ಆವಾಗ ಆಡಿಯನ್ಸ್ ನಿಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ತಾರೆ. ಅಲ್ಲಿ ವಾಚ್ ಅವರ್ ಇನ್ಕ್ರೀಸ್ ಆಗುತ್ತೆ. ವಾಚ್ ಅವರ್ ಇನ್ಕ್ರೀಸ್ ಆದಷ್ಟು ವ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕನ್ಸಿಸ್ಟೆನ್ಸಿ ಕೂಡ ತುಂಬ ಇಂಪಾರ್ಟೆಂಟು. ಇದರಲ್ಲೆಲ್ಲ ಮೇನ್ ಅಂದರೆ ಕನ್ಸಿಸ್ಟೆನ್ಸಿ. ನೀವು ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿ, ಇನ್ಯಾವಾಗಲೂ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋದು, ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಜೋಶಾಗಿ ವೀಡಿಯೋನ ಅಪ್ಲೋಡ್ ಮಾಡೋದು, ಒಂದು ವಾರ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋದು, ಅದಾದಮೇಲೆ ತಿಂಗಳಿಗೊಂದು ವಾರಕ್ಕೊಂದು ಈ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ವಾರಕ್ಕೆ 2 ರಿಂದ 3 ವೀಡಿಯೋ ಆದರೂ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ದಿನ ಅಪ್ಲೋಡ್ ಮಾಡ್ತೀರಾ ಇನ್ನೂ ಒಳ್ಳೆಯದು. ದಿನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ 2 ರಿಂದ 3 ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ಯೂಟ್ಯೂಬು ನಿಮ್ಮ ಚಾನಲ್ನ ಪುಷ್ ಮಾಡುತ್ತೆ, ಅಂದರೆ ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಯೂಟ್ಯೂಬು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿನ ಆದಷ್ಟು ಮೇಂಟೈನ್ ಮಾಡಿ. ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತು ಅಂತ ಅಂದರೆ ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಡಿಯನ್ಸ್ ಯಾವ ವಿಷಯದ ಮೇಲೆ ಸರ್ಚ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಆ ವಿಡಿಯೋ ಮೇಲೆ ವಿಡಿಯೋನ ಮಾಡಿ, ಅವಾಗ ಖಂಡಿತ ನಿಮ್ಮ ವಿಡಿಯೋಗಳಿಗೂ ವ್ಯೂಸ್ ಬರುತ್ತೆ. ಸೊ ಗೊತ್ತಾಯ್ತಲ್ಲ ಗೈಸ್, ನಾನು ಹೇಳಿರೋ ಇಷ್ಟು ಪಾಯಿಂಟ್ನ ನೀವು ಗಮನದಲ್ಲಿ ಇಟ್ಕೊಂಡು ಇದನ್ನು ಫಾಲೋ ಮಾಡಿಕೊಂಡು ನೀವು ವಿಡಿಯೋ ಕ್ರಿಯೇಟ್ ಮಾಡೋದಾಗಿರ್ಬೋದು, ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ವಿಡಿಯೋ ಪೋಸ್ಟ್ ಮಾಡೋದಾಗಿರ್ಬೋದು, ಆ್ಯಂಡ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮೇಂಟೈನ್ ಮಾಡ್ತು ಅಂದರೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಇದಂತೂ 100% ಪಕ್ಕ. ಈ ಎಲ್ಲ ಪಾಯಿಂಟ್ನು ನೀವು ಮಿಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಗ್ರೋ ಆಗಲ್ಲ. ನಾನು ಹೇಳಿರೋ ಇಷ್ಟು ಪಾಯಿಂಟ್ನ ಗಮನದಲ್ಲಿ ಇಟ್ಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡಿ, ಖಂಡಿತ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ನಿಮ್ಮ ಚಾನಲಲ್ಲಿ ಕೂಡ ಮಾನಿಟೈಸೇಷನ್ನ ಮಾಡ್ಕೋಬೋದು. ಆ್ಯಂಡ್ ನನ್ನ ಕಡೆಯಿಂದ ಲಾಸ್ಟ್ ಅಡ್ವೈಸ್ ಏನಪ್ಪ ಅಂತ ಅಂದರೆ, ಪೇಷನ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಒಂದೇ ದಿನದಲ್ಲಿ ಆಗಲ್ಲ, ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಅಂದರೆ ಒಂದಲ್ಲ ಒಂದಿನ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು. ಆಡಿಯನ್ಸ್ ಬಿಲ್ಡ್ ಆಗ್ತಾರೆ ನಿಮ್ಮ ಚಾನಲಲ್ಲಿ. ಒಂದು ವೀಡಿಯೋ ರೀಚ್ ಆಯಿತು ಅಂದರೆ ಅದಾದಮೇಲೆ ನೀವು ಹಾಕೋ ಎಲ್ಲ ವೀಡಿಯೋಗಳು ಕೂಡ ವೈರಲ್ ಆಗ್ತಾ ಹೋಗುತ್ತೆ. ಅದರಿಂದನೇ ಹೇಳ್ತಾ ಇದ್ದೀನಿ, ಡಿಸ್ಕರೇಜ್ ಆಗ್ತೇನೆ, ವೀಡಿಯೋನ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡಿ. ನಿಮ್ಮ ಟೈಮ್ನ ಯೂಟ್ಯೂಬ್ ಗ್ರೋತ್ ನಿಮ್ಮ ಟೈಮ್ನ ಆದಷ್ಟು ಯೂಟ್ಯೂಬ್ ಮೇಲೆ ಇನ್ವೆಸ್ಟ್ ಮಾಡಿ, ಖಂಡಿತ ಅದರಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು. ಯೂಟ್ಯೂಬಲ್ಲಿ ಗ್ರೋ ಆಗೋ ಸೀಕ್ರೆಟ್ ಏನಪ್ಪ ಅಂತಂದರೆ, ಕರೆಕ್ಟಾಗಿರೋ ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆ್ಯಂಡ್ ಸ್ಟ್ರಾಂಗ್ ಥಂಬ್ನೈಲ್ ಆ್ಯಂಡ್ ಟೈಟಲ್ನ ಕ್ರಿಯೇಟ್ ಮಾಡಬೇಕು, ಜೊತೆಗೆ ಗುಡ್ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ ಇರಬೇಕು. ಇದಿಷ್ಟು ಇದ್ದರೆ ಮಾತ್ರ ಇದಿಷ್ಟು ಇದ್ದರೆ ಖಂಡಿತ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.